ಇರಾನ್ ರಾಯಭಾರಿಗೆ ಭಾರತೀಯ ವಿದೇಶಾಂಗ ಇಲಾಖೆ ಬುಲಾವ್ ನೀಡಿದೆ. ಹಡಗುಗಳ ಮೇಲೆ ದಾಳಿ ಯತ್ನ ಬೆನ್ನಲ್ಲೇ ಈಗಾಗಲೇ ಬುಲಾವ್ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇರಾನ್ ರಾಯಭಾರಿಗೆ ಭಾರತೀಯ ವಿದೇಶಾಂಗ ಇಲಾಖೆ ಈಗಾಗಲೇ ಹಾರ್ಮುಜ್ನಿಂದ ಈ ಭಾರತೀಯ ಹಡಗುಗಳೇನಿದ್ದಾವೆ ಇದರ ಮೇಲೆ ನೌಕಾಪಡೆಯಿಂದ ದಾಳಿ ಆಗ್ತಾ ಇದೆ. ಸದ್ಯಕ್ಕೆ ಹಡಗುಗಳಲ್ಲಿರುವಂತಹ ಸಿಬ್ಬಂದಿಗಳಿಗೆ ಪ್ರಾಣಹಾನಿ ಆಗಲಿ ಸಣ್ಣ ಪುಟ್ಟ ಗಾಯಗಳಾಗಲಿ ಅದೇನು ಕೂಡ ಸಂಭವಿಸಿಲ್ಲ. ಹಡಗುಗಳ ಮೇಲೆ ದಾಳಿ ಯತ್ನ ಬೆನ್ನಲ್ಲೇ ಬುಲಾವ್ ನೀಡಿದ್ದಾರೆ. ಕಾಯ್ಕೊಂಡು ಕೂತಿದೀವಿ ನಾವು ಹಡಗು ಬರಲಿ ಅಂತ ಹೇಳಿ. ಆದ್ರೆ ಇರಾನ್ ನೋಡಿದ್ರೆ ಮತ್ತೆ ದಾಳಿಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈ ರೀತಿಯಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಕೂಡ ಈಗ ಭಾರತ ಕೆಂಡ ಕಾರ್ತಾ ಇದೆ. ನೋಡಿ, ಈಗಾಗಲೇ ಹಾರ್ಮುಜ್ ಜಲಸಂಧಿಯಿಂದ 2 ಹಡಗುಗಳು ಕೂಡ ಭಾರತದತ್ತ ಆಗಮಿಸ್ತಾ ಇದ್ದಾವೆ. ಇರಾನ್ ಕೂಡ ನಿರಂತರವಾಗಿ ವೈಮಾನಿಕ ದಾಳಿಯನ್ನು ಪ್ರಾರಂಭ ಮಾಡಿದ್ದಾರೆ. ಯಾವಾಗ ಭಾರತಕ್ಕೆ ಗೊತ್ತಾಯಿತು ಈ ಒಂದು ವಿಷಯ, ಈಗ ನೆಗಿ ಕೆಂಡವಾಗ್ಬಿಟ್ಟಿದೆ. ಯಾಕಂದ್ರೆ ಭಾರತದಲ್ಲಿ ಎಷ್ಟರ ಮಟ್ಟಿಗೆ ಸಮಸ್ಯೆಗಳಾಗ್ತಿದೆ, ಎಷ್ಟರ ಮಟ್ಟಿಗೆ ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ. ಆದ್ರೆ ಈಗ ಇರಾನ್ ದಾಳಿ ಮಾಡ್ತಾ ಇರುವಂತಹ ಪರಿಣಾಮದಿಂದಾಗಿ ಬನ್ನಿ ಮೀಟಿಂಗ್ ಮಾಡೋಣ, ಸಭೆ ಮಾಡೋಣ, ಇದ್ರ ಬಗ್ಗೆ ಮಾತನಾಡೋಣ ಅಂತ ಹೇಳಿ ಈಗ ಬುಲಾವ್ ನೀಡಿದ್ದಾರೆ. ಇರಾನ್ ರಾಯಭಾರಿಗೆ ಭಾರತೀಯ ವಿದೇಶಾಂಗ ಇಲಾಖೆ ಬನ್ನಿ ಮಾತನಾಡೋಣ ಅಂತ ಹೇಳಿ. ಯಾಕಂತಂದ್ರೆ ಈಗಾಗಲೇ ಮತ್ತೆ ಈ ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚಿಬಿಟ್ಟಿದ್ದಾರೆ ಇರಾನ್ ಬಳಿ. ಯಾಕಂದ್ರೆ ಸೇನಾಪಡೆ ಇಲ್ಲ, 40 ವರ್ಷಗಳಿಂದ ಪಾರಾಗಿದ್ದಾರೆ. ಈಗ ಬಿಡಲ್ಲ ನಾವು ಯಾವುದೇ ಕಾರಣಕ್ಕೂ ಅಂತ ಹೇಳಿ ಟ್ರಂಪ್ ಪಣ ತೊಟ್ಟುಬಿಟ್ಟಿದ್ದಾರೆ. ಹೇಳಿ ಕೇಳಿ ಡೊನಾಲ್ಡ್ ಟ್ರಂಪ್ ಅವರು ಆ ಒಂದು ಹಾರ್ಮುಜ್ ಜಲಸಂಧಿ ಏನಿದೆ ಅದನ್ನ ತಮ್ಮ ವಶಕ್ಕೆ ಪಡೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂತಹ ಕಸರತ್ತನ್ನ ಏನ್ ಮಾಡ್ತಾ ಇದ್ರು. ಈಗ ಮತ್ತೆ ಬಂದ್ ಮಾಡುವಂತಹ ಪ್ರಯತ್ನಕ್ಕೆ ಮುಂದಾಗ್ಬಿಟ್ಟಿದೆ ಇರಾನ್. ಜಲಸಂಧಿಯನ್ನ ಹಾರ್ಮುಜ್ ಅನ್ನ ತೆರವುಗೊಳಿಸಿದ್ರೆ ಜಲಸಂಧಿಯನ್ನೇ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಇದರಿಂದ ಹಡಗುಗಳು ಓಡಾಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ. ಈಗ ಭಾರತೀಯ ಹಡಗುಗಳನ್ನ ಗುರಿಯಾಗಿಸ್ಕೊಂಡು ಇರಾನ್ ಮತ್ತೆ ದಾಳಿ ಮಾಡ್ತಾ ಇರುವಂತಹ ಪರಿಣಾಮದಿಂದಾಗಿ